ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1129ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 17e ಲಾಂಚ್ ಮಾಡ್ತಾರೆ. ರೀಸೆಂಟ್ ಆಗಿ ಐಫೋನ್ 16e ಲಾಂಚ್ ಮಾಡಿದ್ರಲ್ಲ, ಅದಕ್ಕೆ ಸಕ್ಸೆಸರ್ 17e ಅಂತಾನೆ ಹೇಳ್ಬೋದು. ಮೇಜರ್ ಚೇಂಜಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬಂದಿದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಈ ಸಲ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಚಿಪ್ಸೆಟ್ ಚೇಂಜ್ ಆಗುತ್ತೆ. A19 ಬಯೋನಿಕಾ ಚಿಪ್ಸೆಟ್ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಕೆಪಾಸಿಟಿನೂ ಕೂಡ ಇನ್ಕ್ರೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಸಲ ನಿಮಗೆ 17e ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ನೋಡ್ತೀರಾ. ನಿನ್ನ ರಿಫ್ರೆಶ್ ರೇಟ್ ವಿಷಯಕ್ಕೆ ಬಂದ್ರೆ 60 Hz ಇರುತ್ತೆ, 120 Hz ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ರೈಟ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮ್ರಾನೇ ಇರುತ್ತೆ, 48 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಮೇಜರ್ ಚೇಂಜಸ್ ಇರೋದಿಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಒಂದು ಸ್ವಲ್ಪ ಬ್ಯಾಗ್ಸ್ ನ ಲಾಂಚ್ ಮಾಡಿದ್ದಾರೆ. ಆಪಲ್ ಕಂಪ್ನಿಯವರು ಬ್ಯಾಗ್ ಲಾಂಚ್ ಮಾಡಿದ್ದಾರೆ. ಅದೆಂತ ಬ್ಯಾಗ್ ಒಬ್ರು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಐಟಮ್ ಅಲ್ಲಿ ನೀವು ಫೋನ್ ಆದ್ರೆ ಇಟ್ಕೋಬಹುದು. ಸೇಮ್ ಟು ಸೇಮ್ ನೋಡೋದಕ್ಕೆ ನಿಮಗೆ ಒಂದು ರೀತಿ ಉಲನ್ ಬ್ಯಾಗ್ ತರ ಇರುತ್ತೆ. ಅದರೊಳಗಡೆ ನೀವು ಫೋನ್ ಆದ್ರೆ ಇಟ್ಕೋಬೇಕಾಗತ್ತೆ. ಒಂದು ಸಣ್ಣ ಪೌಚ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ ಸಣ್ಣದು ಇರುತ್ತೆ, ಹಾಗೆ ಬಂದ್ಬಿಟ್ಟು ದೊಡ್ಡದು ಕೂಡ ಇರುತ್ತೆ. ನೀವು ಸಣ್ಣ ತಗೋಬೇಕು ಅಂದ್ರೆ ಹತ್ತತ್ರ 12,500 ಆಗುತ್ತೆ. ದೊಡ್ಡದು ನಿಮಗೆ 24,500-25,000 ಆಗುತ್ತೆ. ಇದರಿಂದ ನಿಮಗೆ 1% ಕೂಡ ಯೂಸ್ ಇರೋದಿಲ್ಲ. ಜಸ್ಟ್ ಹಿಂಗೆ ಹ್ಯಾಂಡ್ ಬ್ಯಾಗ್ ತರ ಹಿಂಗೆ ಹಾಕೊಂಡು ಸಣ್ಣ ಪೌಚ್ ಇರುತ್ತೆ, ಅದರಲ್ಲಿ ನೀವು ಫೋನ್ ಆದ್ರೆ ಇಟ್ಕೋಬೇಕಾಗತ್ತೆ. ಇದನ್ನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಲಾಂಚ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಆದ್ರೆ ಪ್ರೈಸ್ ಮಾತ್ರ ತುಂಬಾನೇ ಜಾಸ್ತಿ ಆಯ್ತು. ಅಟ್ಲೀಸ್ಟ್ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ. ಸುಮ್ಮನೆ ಅಷ್ಟೊಂದು ಪ್ರೈಸ್ ಸುಮ್ಮನೆ ವೇಸ್ಟ್. ಹತ್ತತ್ರ 10 ವರ್ಷದಿಂದ ಅನ್ಕೊಂತೀನಿ ಒಂದು ಪೌಚ್ ಆದ್ರೆ ಲಾಂಚ್ ಮಾಡಿದ್ರು. ಫಸ್ಟಿಗೆ ಐಪಾಡ್ ಅಂತ ಹೇಳ್ಬಿಟ್ಟು ಬರೋದು, ಅದನ್ನ ಇಟ್ಕೊಳ್ಳೋದಕ್ಕೆ ಈ ತರ ಒಂದು ಪೌಚ್ ಲಾಂಚ್ ಮಾಡಿದ್ರು ತುಂಬಾ ವರ್ಷದಿಂದ. ಅದಾದ್ಮೇಲೆ ಇವಾಗ ಲಾಂಚ್ ಮಾಡಿದ್ದಾರೆ. ತುಂಬಾ ಕಾಸ್ಟ್ಲಿ ಆಯ್ತು ಅಂತಾನೆ ಹೇಳ್ಬೋದು. ಒಳ್ಳೆ ತಂದ್ಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ಇದು ಮಾಡಿದೀವಿ ಅಂದ್ರೆ ಈಸಿಯಾಗಿ ಒಂದು 500-800 ರೂಪಾಯಲ್ಲೇ ಈ ತರದಾದ್ರೆ ಮಾಡ್ಬೋದು. ಇವ್ರು ನೋಡಿದ್ರೆ ಹತ್ತತ್ರ 25,000 ಪ್ರೈಸ್ ಆದ್ರೆ ಇಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಟ್ರೈ ಫೋಲ್ಡಿಂಗ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ನವೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ಗ್ಲೋಬಲ್ ಆಗಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಫಸ್ಟ್ ಚೈನಾ, ಹಾಗೆ ಬಂದ್ಬಿಟ್ಟು ಸೌತ್ ಕೊರಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 30,000 ಯೂನಿಟ್ಸ್ ನ ಮಾತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇಡೀ ಪ್ರಪಂಚದಲ್ಲಿರೋರ್ಗೆಲ್ಲ ಸೇರಿ 30,000 ಮಾತ್ರ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಡಿಮ್ಯಾಂಡ್ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತಾನೂ ಕೂಡ ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ಈ ಸಲ ಮಾತ್ರ ಸ್ಯಾಮ್ಸಂಗ್ ಅವರು ತುಂಬಾ ದೊಡ್ಡದಾಗಿ ಕಂಬ್ಯಾಕ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಪೇಟೆಂಟ್ ಫೈಲ್ ಮಾಡಿದ್ದೆ ಸ್ಯಾಮ್ಸಂಗ್ ಅವರು ಟ್ರಿಪಲ್ ಫೋಲ್ಡಿಂಗ್ ಫೋನ್ಗೆ. ಆದ್ರೆ ಓವೆ ಕಂಪ್ನಿಯವರು ತಂದ್ರು. ಓವೆ ಅವರು 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು, ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಲಿಲ್ಲ. ಫೈನಲಿ ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ಟ್ರೈ ಫೋಲ್ಡಿಂಗ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಹಾಗೆ ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಗ್ಲೋಬಲ್ ಆಗಿ ನೋಡ್ಕೊಂಡ್ರೆ ಹೆಡ್ಸೆಟ್ ಆದ್ರೆ ಲಾಂಚ್ ಮಾಡಿದ್ರು. ಆಪಲ್ ವಿಷನ್ ಪ್ರೋ ಅಲ್ಲಿ ನೀವು ಏನೇನೆಲ್ಲ ಕೆಲಸ ಮಾಡ್ತಿರೋ ಆ ಎಲ್ಲ ಕೆಲಸನೂ ಕೂಡ ಈ ಒಂದು ಗ್ಯಾಲಕ್ಸಿ XR ಆದ್ರೆ ಮಾಡ್ಬೋದು. ಪ್ರೈಸ್ ನಿಮಗೆ ತುಂಬಾನೇ ಕಮ್ಮಿ ಇರುತ್ತೆ. ಆಪಲ್ ವಿಷನ್ ಪ್ರೋಗೆ ಕಂಪೇರ್ ಮಾಡಿದ್ರೆ ಆಫ್ ದಿ ಪ್ರೈಸ್ ಕಮ್ಮಿ ಆಗುತ್ತೆ. ಅದು ನಿಮಗೆ 3 ಲಕ್ಷಕ್ಕೆ ಸಿಗುತ್ತೆ ಅಂದ್ರೆ ಇದು ನಿಮಗೆ 1.5 ಲಕ್ಷಕ್ಕೆ ಸಿಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಸೌತ್ ಕೊರಿಯಾದಲ್ಲಿ, ಹಾಗೆ ಬಂದ್ಬಿಟ್ಟು ಚೈನಾ, ಅಮೆರಿಕ ಈ 3 ದೇಶದಲ್ಲಿ ಮಾತ್ರ ಇವರು ಲಾಂಚ್ ಮಾಡಿದ್ರು. ಡಿಮ್ಯಾಂಡ್ ಮಾತ್ರ ವಿಪರೀತ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ತಗೊಂತಿದ್ದಾರೆ. ಹಾಗೆ ಬಂದ್ಬಿಟ್ಟು ಪ್ರೀ ಬುಕಿಂಗ್ಸ್ ಕೂಡ ಮಾಡ್ಕೊಂತಿದ್ದಾರೆ. ನಮಗೆ ಡಿಮ್ಯಾಂಡ್ ಮಾತ್ರ ತುಂಬಾನೇ ಇದೆ. ಹಾಗೆ ಬಂದ್ಬಿಟ್ಟು ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಕೂಡ ಒಂದು 4-5 ದೇಶದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಆ ಒಂದು ಲಿಸ್ಟ್ ಅಲ್ಲಿ ನಮ್ಮ ಇಂಡಿಯಾ ಹೆಸರಾದ್ರೆ ಇಲ್ಲ. ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಲಾಂಚ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಲೇಟ್ ಆದ್ರೆ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಜಿಯೋ ಇಂದ. ಜಿಯೋ ಕಂಪ್ನಿಯವರು ಅಫಿಷಿಯಲ್ ಆಗಿ BSNL ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. BSNL ಅವರು ಜಿಯೋ ಅವ್ರ ಹತ್ರ ತಗೊಂಡಿಲ್ಲ, ಜಿಯೋ ಅವರೇ BSNL ಅವ್ರ ಹತ್ರ ತಗೊಂಡಿದ್ದಾರೆ. ರೀಸನ್ ಏನು ಅಂದ್ರೆ ಕೆಲವೊಂದು ಕಡೆ ನೋಡಿ ಏರ್ಟೆಲ್ ನಿಮಗೆ ಎಲ್ಲಾ ಕಡೆನೂ ಕೂಡ ನೆಟ್ವರ್ಕ್ ಸಿಗುತ್ತೆ. ಜಿಯೋ ವಿಷಯಕ್ಕೆ ಬಂದ್ರೆ ಸಿಟಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ್ದಾದ್ರು ಹಳ್ಳಿಗೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ತುಂಬಾ ಮಟ್ಟಿಗೆ ಜಿಯೋ ನೆಟ್ವರ್ಕ್ ಆದ್ರೆ ಇರೋದಿಲ್ಲ. ಅಲ್ಲಿ ನಿಮಗೆ BSNL ನೆಟ್ವರ್ಕ್ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ BSNL ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಎಲ್ಲೆಲ್ಲ ಜಿಯೋ ನೆಟ್ವರ್ಕ್ ಸಿಗೋದಿಲ್ಲ ಅಲ್ಲಿ ನಾವು ನಿಮ್ ನೆಟ್ವರ್ಕ್ ನ ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಜಿಯೋ ಅವರು ಹೇಳ್ತಿದ್ದಾರೆ. ಇದಕ್ಕೊಂದು ಸ್ವಲ್ಪ ದುಡ್ಡನ್ನು ಕೊಡ್ಬೇಕಾಗತ್ತೆ BSNL ಗೆ. ಇದಕ್ಕೊಂದು ವರ್ಡ್ ಕೂಡ ಇದೆ, ICR ಅಂತ ಹೇಳ್ಬಿಟ್ಟು ಕರೀತಾರೆ, ಇಂಟರ್ ಸರ್ಕಲ್ ರೋಮಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಒಂದು ಪಾರ್ಟ್ನರ್ಶಿಪ್ ಆದ್ರೆ ಮಾಡ್ಕೊಂಡಿದ್ದಾರೆ. ಇನ್ಮೇಲಿಂದ ನಿಮಗೆ ಜಿಯೋ ನೆಟ್ವರ್ಕ್ ಎಲ್ಲಾ ಕಡೆನೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜಿಯೋ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾ ಇಂದ. ಚೈನಾದಲ್ಲಿ ಲೋನ್ವಿ ಬಯೋಸೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಲ್ಯಾಬ್ ಇದೆ. ಇಲ್ಲಿ ತುಂಬಾ ಜನ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ಪಿಲ್ ತಯಾರು ಮಾಡಿದ್ದಾರೆ, ಒಂದು ಮಾತ್ರೆನ ತಯಾರು ಮಾಡಿದ್ದಾರೆ. ಈ ಒಂದು ಮಾತ್ರೆನ
ನೀವು ರೆಗ್ಯುಲರ್ ಆಗಿ ಹಾಕೊಂಡಿದ್ದೀರಾ ಅಂದ್ರೆ 150 ವರ್ಷ 100% ಬದುಕ್ತೀರಾ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇವಾಗ ನಾರ್ಮಲ್ ಆಗಿ ನಮ್ಮ ಲೈಫ್ ಸ್ಪ್ಯಾನ್ ಅಂದ್ರೆ ಒಂದು 100 ಇಯರ್ಸ್ ಅಂತ ಇಟ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 100 ಇಯರ್ಸ್ ಅಂತ ಇಟ್ಕೊಳ್ಳಿ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಮಾತ್ರನ ನೀವು ರೆಗ್ಯುಲರ್ ಆಗಿ ಹಾಕೊಂಡಿದ್ದೀರಾ ಅಂದ್ರೆ ಈಸಿಯಾಗಿ 150 ವರ್ಷ ಬದುಕ್ತೀರಾ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಜಪಾನ್ ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಲೆಕ್ಕ ಹಾಕೊಂತ ಹೋದ್ರು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಜನ ಸಿಗ್ತಾರೆ 100+ ಏಜ್ ಇರೋರು. ಅಲ್ಲಿ 135, 140, 145 ಸೊ ಈ ತರ ಏಜ್ ಆದ್ರೆ ಇರುತ್ತೆ. ಅವರೆಲ್ಲರೂ ಕೂಡ ತುಂಬಾನೇ ಸ್ಟ್ರಾಂಗ್ ಇರ್ತಾರೆ. ರೀಸನ್ ಏನು ಅಂದ್ರೆ ಅವ್ರ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಇರುತ್ತೆ, ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬಾ ಚೇಂಜ್ ಇರುತ್ತೆ, ತುಂಬಾ ಡಿಫ್ರೆಂಟ್ ಆಗಿ ಅವ್ರ ಜೀವನ ಇರುತ್ತೆ. ಹಾಗೆ ಬಂದ್ಬಿಟ್ಟು ಲೈಫ್ ಸ್ಪ್ಯಾನ್ ಕೂಡ ಜಾಸ್ತಿನೇ ಇರುತ್ತೆ. ಈ ಒಂದು ಮಾತ್ರೆಯಲ್ಲಿ ನಾವು ತುಂಬಾ ಮಟ್ಟಿಗೆ ಗ್ರೇಪ್ ಸೀಡ್ಸ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ನೀವು ರೆಗ್ಯುಲರ್ ಆಗಿ ಹಾಕೊಂಡಿದ್ದೀರಾ ಅಂದ್ರೆ ಈಸಿಯಾಗಿ 150 ವರ್ಷ ಬದುಕ್ತೀರಾ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ಇದು ನಿಮಗೆ ಅವೈಲಬಿಲಿಟಿಗೆ ಆದ್ರೆ ಬರುತ್ತೆ. ಈ ತರ ಎಕ್ಸ್ಪೆರಿಮೆಂಟ್ಸ್ ತುಂಬಾನೇ ನಡೀತಾ ಇದೆ. ಇವರೆಲ್ಲ ಎಲ್ಲ ದೇಶದವರು ಕೂಡ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಆದ್ರೆ ಮಾಡ್ತಿದ್ದಾರೆ. ಯಾರಿಗೂ ಕೂಡ ಸತ್ತೋಗೋದಕ್ಕೆ ಇಷ್ಟ ಇಲ್ಲ, ಯಾರಿಗೂ ಕೂಡ ಇರೋದಿಲ್ಲ. ಆದ್ರೆ ಎಲ್ಲರೂ ಕೂಡ ಹೆಂಗೆ ಅಂದ್ರೆ ನನಗೆ ಸಾವೇ ಇರಬಾರ್ದು, ಇನ್ನ ಒಂದು 50 ವರ್ಷ ಎಕ್ಸ್ಟ್ರಾ ಬದುಕಬೇಕು. ಸೊ ಈ ತರ ಕಾನ್ಸೆಪ್ಟ್ ಅಲ್ಲಿ ಇವಾಗ ದೊಡ್ಡ ದೊಡ್ಡ ಬಿಲಿನಿಯರ್ಸ್ ಎಲ್ಲ ಏನಿರ್ತಾರಲ್ಲ ಅವರೆಲ್ಲರೂ ಕೂಡ ಸೈಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಈ ತರ ಲ್ಯಾಬ್ಸ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಇವರೆಲ್ಲ ರಿಸರ್ಚ್ ಮಾಡ್ಬಿಟ್ಟು ಈ ತರ ಮಾತ್ರೆ ಆದ್ರೆ ಕಂಡುಹಿಡಿತಾರೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ನಮಗೆ ಈ ಒಂದು ಮಾತ್ರೆ ಆದ್ರೆ ಸಿಗುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಹಾಕೊಂಡಿದ್ದೀರಾ ಅಂದ್ರೆ 150 ವರ್ಷ ಬದುಕ್ತೀರಾ. ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅದ್ ನಮಗೆ ಗೊತ್ತಿಲ್ಲ, ಆದ್ರೆ ನೀವು ನಾರ್ಮಲ್ ಆಗಿ ಇದ್ದೀರಾ ಅಂದ್ರೆ ಈಸಿಯಾಗಿ ಬದುಕ್ತೀರಾ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು, ತುಂಬಾ ಗ್ಯಾರಂಟಿ ಆದ್ರೆ ಕೊಡ್ತಿದ್ದಾರೆ. ಸೊ ನೋಡೋಣಂತೆ ಏನಾಗತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಪ್ರತಿಯೊಂದು ಮೊಬೈಲ್ಗೂ ಕೂಡ CNAP ಫೀಚರ್ ಆದ್ರೆ ಬರ್ತಾ ಇದೆ. CNAP ಫೀಚರ್ ಅದೇನು ಬ್ರೋ ಅಂದ್ರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ನಾವು ಟ್ರೂ ಕಾಲರ್ ಯೂಸ್ ಮಾಡ್ತಾ ಇದ್ವಲ್ಲ, ಯಾವ್ದಾದ್ರು ಒಂದು ಅನ್ನೌನ್ ಫೋನ್ ಬಂತು ಅಂದ್ರೆ ನಮಗೆ ನೇಮ್ ಆದ್ರೆ ಡಿಸ್ಪ್ಲೇ ಆಗ್ತಾ ಇತ್ತು. ಇವಾಗ ನಮಗೆ ಡಿಸ್ಪ್ಲೇ ಆಗೋದಿಲ್ಲ, ಅದು ತುಂಬಾ ಜನ ಟ್ರೂ ಕಾಲರ್ ಕೂಡ ಯೂಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಇಂಡಿಯನ್ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಇಂಟರ್ನೆಟ್ ಇಲ್ಲ, ಹಾಗೆ ಬಂದ್ಬಿಟ್ಟು ಟ್ರೂ ಕಾಲರ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಯಾವ್ದಾದ್ರು ಅನ್ನೋನ್ ನಂಬರ್ ಇಂದ ನಿಮಗೆ ಫೋನ್ ಕಾಲ್ ಬಂತು ಅಂದ್ರೆ ಆ ಒಂದು ನೇಮ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಆ ನೇಮ್ ನ ನಾವು ಚೇಂಜ್ ಮಾಡ್ಕೊಳೋದಕ್ಕಾದ್ರೆ ಆಗೋದಿಲ್ಲ. ಇವಾಗ ಸಿಮ್ ತಗೋಬೇಕಾದ್ರೆ ನಾವು ಯಾರ ಹೆಸರಲ್ಲಿ ಸಿಮ್ ತಗೊಂಡಿರ್ತೀವಲ್ಲ ಆಧಾರಲ್ಲಿ ಏನಿರುತ್ತೋ ಅದೇ ಹೆಸರು ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾರು ಕೂಡ ಫ್ರಾಡ್ ಮಾಡಂಗಿಲ್ಲ, ಹಾಗೆ ಬಂದ್ಬಿಟ್ಟು ಸ್ಕ್ಯಾಮ್ ಕೂಡ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಈಸಿಯಾಗಿ ನಿಮಗೆ ಯಾರು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇದನ್ನ ಅತಿ ಶೀಘ್ರದಲ್ಲಿ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಯಾವಾಗಿಂದನೋ ಪ್ಲಾನ್ ಅಲ್ಲಿ ಇದೆ, ಯಾವಾಗಿಂದನೋ ಇದು ರನ್ನಿಂಗ್ ಅಲ್ಲಾದ್ರೆ ಇದೆ, ಆದ್ರೆ ಇದಕ್ಕೆ ಪರ್ಮಿಷನ್ ಆದ್ರೆ ಸಿಕ್ಕಿರಲಿಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದು ಬಂತು ಅಂದ್ರೆ ತುಂಬಾ ಜನರಿಗೆ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ iPhone 18 ಸೀರೀಸ್ ನ ಲಾಂಚ್ ಮಾಡ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟ ಒಂದು ನ್ಯೂಸ್ ಹೊರಗೆ ಬಂದಿದೆ. ಈ ಸಲ ಆಪಲ್ ಕಂಪ್ನಿಯವರು ಸ್ಪೇಸ್ ಎಕ್ಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂತಿದ್ದಾರೆ. ರೀಸನ್ ಏನು ಅಂದ್ರೆ ಸ್ಯಾಟಲೈಟ್ ಕನೆಕ್ಟಿವಿಟಿ ಪ್ರತಿಯೊಂದು ಮೊಬೈಲ್ಗೂ ಕೂಡ ಸಿಗೋ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಲ ಪ್ಲಾನ್ ಮಾಡ್ತಿದ್ದಾರೆ. ನನಗೆ ಅನ್ನಿಸ್ತಂಗೆ iPhone 14 ಸೀರೀಸ್ ಅನ್ಕೊಂತೀನಿ, ಆವಾಗಲೇ ಇವರು ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಹೇಳ್ಬಿಟ್ಟು ತಂದ್ರು. ಇವತ್ತಿನವರೆಗೂ ನಮ್ಮ ಇಂಡಿಯಾದಲ್ಲಿ ಟ್ರಯಲ್ಸ್ ಕೂಡ ಸ್ಟಾರ್ಟ್ ಆಗಿಲ್ಲ, ಹಾಗೆ ಬಂದ್ಬಿಟ್ಟು ಆ ಫೀಚರ್ ಕೂಡ ರಿಲೀಸ್ ಮಾಡಲಿಲ್ಲ. ಬರೀ ಅಮೆರಿಕಾದಲ್ಲಿ, ಲಂಡನ್, ಸೊ ಈ ತರ ದೇಶದಲ್ಲಿ ಮಾತ್ರ ಇವರು ಲಾಂಚ್ ಮಾಡಿದ್ರು. ಈ ಸಲ ನೋಡ್ಕೊಂಡ್ರೆ ಸ್ಪೇಸ್ ಎಕ್ಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಎಲ್ಲರಿಗೂ ಕೂಡ ಅವೈಲಬಿಲಿಟಿ ತರ್ತೀವಿ ಅಂತ ಹೇಳ್ಬಿಟ್ಟು ಇಬ್ರು ಆದ್ರೆ ಹೇಳ್ತಿದ್ದಾರೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.